ಇನ್ನು ಜಾತಿ ಗಣತಿ ವರದಿಯಲ್ಲಿ ಗೊಂದಲ ಇದ್ದರೆ ಸರಿಪಡಿಸುತ್ತೇವೆ. ಮಂಡ್ಯದಲ್ಲಿ ಜೊತೆಗೆ ಹದ್ದಿಹಳ್ಳಿ ಹೆಲಿಪ್ಯಾಡ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಗೊಂದಲ ಇದ್ದರೆ ನಾವು ಸರಿಪಡಿಸಿಕೊಳ್ತೇವೆ ಅಂತ ಹೇಳಿದ್ದೇವೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಅಭಿಪ್ರಾಯ ಕೂಡ ಸಂಗ್ರಹಣೆ ಮಾಡಲು ಕೂಡ ಮೇ 2ನೇ ತಾರೀಕು ಕೂಡ ಮುಂದಿನ ಸಭೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕರೆದಿದ್ದಾರೆ. ಎಲ್ಲದರ ಬಗ್ಗೆ ಮುಂದಿನ ಸಭೆಯಲ್ಲಿ ಕೂಡ ತೀರ್ಮಾನವಾಗುತ್ತೆ ಅನ್ನುವ ಮುಖಾಂತರವಾಗಿ ಈಗಷ್ಟೇ ಮತ್ತೊಂದು ಸಭೆ ಕರೆದಿದ್ದಾರೆ. ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಮಂಡ್ಯದ ಹದ್ದಿಹಳ್ಳಿ ಹೆಲಿಪ್ಯಾಡ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಗೊಂದಲ ಇದ್ದರೆ ನಾವು ಸರಿಪಡಿಸುತ್ತೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆಂತರಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತುಂಬಾ ಸಂಖ್ಯಾವಾರು ಸಮುದಾಯದ ಜೊತೆಗೆ ಲಿಂಗಾಯತ ಜೊತೆಗೆ ಒಕ್ಕಲಿಗ ಸಮುದಾಯದಲ್ಲಿ ತುಂಬಾ ಸಂಖ್ಯೆಯಲ್ಲಿ ಕೂಡ ಏರಿಳಿತವಾಗ್ತಾ ಇದೆ. ಮತ್ತೊಮ್ಮೆ ಸಮೀಕ್ಷೆ ಆಗ್ಬೇಕಂತ ಸಮುದಾಯದ ನಾಯಕರು ಹೇಳಿಕೆ ಕೊಡ್ತಾ ಇದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಆಂತರಿಕ ಏನು ಸಮಸ್ಯೆಗಳೇನೇ ಇದ್ರೂ ಕೂಡ ಅದನ್ನ ಬಗೆಹರಿಸಿಕೊಳ್ಳಿಕ್ಕೆ ಮತ್ತೊಂದು ಸಭೆಯನ್ನ ಕರೆದಿದ್ದೇವೆ. ಆ ಸಭೆಯಲ್ಲಿ ಎಲ್ಲದರ ಬಗ್ಗೆ ನಿರ್ಧಾರ ಕೂಡ ಆಗುತ್ತೆ. ಅಂತಿಮ ನಿರ್ಧಾರ ಮೇ 2ನೇ ತಾರೀಕು ಆಗುತ್ತಾ ಅಥವಾ ಮತ್ತೊಂದು ಸಭೆ ಕರೀತಾರ ಅಥವಾ ಮತ್ತೊಂದು ಸಮೀಕ್ಷೆಗೆ ಏನಾದರೂ ರಾಜ್ಯ ಸರ್ಕಾರ ಮುಂದಾಗುತ್ತಾ ಅನ್ನೋದನ್ನ ಮೇ 2ನೇ ತಾರೀಕು ನಂತರ ಅದಾದ ನಂತರ ಮತ್ತೊಂದು ಸಭೆ ಏನಾದರೂ ಕರೆಯುವ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕೆಂದ್ರೆ ಇದು ಚಿಕ್ಕ ಸಮಸ್ಯೆ ಅಂತೂ ಕೂಡ ಅಲ್ಲವೇ ಅಲ್ಲ. ಯಾಕೆಂದ್ರೆ ಬೆಂಗಳೂರಿನಲ್ಲಿ ಹತ್ತತ್ರ 15 ಲಕ್ಷ ಜನಸಂಖ್ಯೆ ಬ್ರಾಹ್ಮಣ ಸಮುದಾಯದವರು ಇದ್ದಾರೆ ಅನ್ನುವ ಮುಖಾಂತರವಾಗಿ ಕೂಡ ಆ ಸಮುದಾಯದ ನಾಯಕರು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಆದರೆ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಕೂಡ ತುಂಬಾ ಜನಸಂಖ್ಯೆ ಕೂಡ ಇರುತ್ತೆ. ಸೊ ನಮ್ಮ ಜನಸಂಖ್ಯೆ ಕೂಡ 1 ಕೋಟಿಗೂ ಹತ್ತತ್ರ ಇದೆ ಅನ್ನುವ ಮುಖಾಂತರವಾಗಿ ಕೂಡ ನಾಯಕರು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ನೋಡ್ಬೇಕಾಗುತ್ತೆ. ಜೊತೆಗೆ ಒಕ್ಕಲಿಗ ಸಮುದಾಯದ ನಾಯಕರು ಜೊತೆಗೆ ಲಿಂಗಾಯತ ಸಮುದಾಯದ ನಾಯಕರು ಎಲ್ಲರನ್ನ ಕೂಡ ಒಗ್ಗಟ್ಟಾಗಿ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಈ ಮುಖಾಂತರವಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ಎಲ್ಲರ ಅಭಿಪ್ರಾಯ ಕೂಡ ಸಂಗ್ರಹಣೆ ಮಾಡಲಿಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಮೊನ್ನೆಯಷ್ಟೇ ಸಭೆ ಕರೆದಿದ್ರು. ಆ ಸಭೆಯಲ್ಲಿ ಎಲ್ಲಾ ನಾಯಕರು ಕೂಡ ಏರು ಧ್ವನಿಯಲ್ಲಿ ಕೂಡ ಅದನ್ನ ವಿರೋಧ ವ್ಯಕ್ತಪಡಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸಭೆ ಕೂಡ ಕರೆದಿದ್ದಾರೆ. ನೋಡ್ಬೇಕಾಗುತ್ತೆ ಏನಾಗುತ್ತೆ ಅನ್ನೋದನ್ನ.